ಗೈಸ್ ಸೀರಿಯಸ್ಲಿ ಐ ಆಮ್ ವೆರಿ ಸಾರಿ. ಯಾಕಂದ್ರೆ ಯಾರನ್ನ ನೆನ್ಪಿಸ್ಕೊಂಡು ಉಡ್ಸಿದ್ರಿ ಸೀರೆನ? ಇಲ್ಲ, ಇವ್ರನ್ನೇ ನೆನ್ಸ್ಕೊಂಡು ಉಡ್ಸಿದ್ರ? ಹೌದು. ಯಾರಪ್ಪ ಇದರಲ್ಲಿ ಕೊರಿಯೋಗ್ರಾಫರ್? ಬನ್ನಿ ಮುಂದಕ್ಕೆ. ಮ್ಯಾಟ್ರ್ ಏನು ಅಂತ ಅಂದ್ರೆ, ನಮ್ಮ ಹುಡುಗಂದು ಇವತ್ತು ಹಳದಿ ಶಾಸ್ತ್ರ. ಮೋಸ ಮಾಡ್ದೆ ಅಲ್ವಾ ನೀನು? ಇಲ್ಲ ಇಲ್ಲ ಇನ್ನೊಂದು ಕೊಡು ಎಲ್ರ ಇನ್ನೊಂದು. ಎಸ್, ಹಾಯ್ ಬಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಇವತ್ತು ನಮ್ಮ ಬಾಯ್ಸ್ ಎಲ್ಲ ಎಲ್ಲೋ ಆಗಿದ್ದೀವಿ. ಡಟಿ ಫೆಲ್ಲೋಗಳೆಲ್ಲ. ಬಟ್ ಏನು ಮ್ಯಾಟ್ರ್ ಏನು ಅಂತಂದರೆ, ನಮ್ಮ ಹುಡುಗಂದು ಇವತ್ತು ಹಳದಿ ಶಾಸ್ತ್ರ. ಇವತ್ತು ಅವನಿಗೆ ಮ್ಯಾರಿನೇಟ್ ಮಾಡಬೇಕು ಅಂತ ಹೋಗ್ತಿದ್ದೀವಿ. ಇವತ್ತು ಫುಲ್ ಚಿಲ್. ಏನು ಬಾಯ್ಸ್, ಏನೇನು ಮ್ಯಾರಿನೇಷನ್ ಮಾಡೋಣ ಅವನಿಗೆ? ಈಸ್ ಮೈ ಚಡ್ಡಿ ದೋಸ್ತ್ ಆದಿ. ಹಾಯ್. And he is Mr. Suman. In love we call him as Mr. Chulbul Pandey. ಸ್ವಲ್ಪ ಮಕ ತೋರಿಸಿ ಸರ್. ಬೇಡ, ಡ್ರೈವಿಂಗ್ ಅಲ್ಲಿದ್ದಾನೆ. ಗೈಸ್, ಇವತ್ತು ಫುಲ್ ಮ್ಯಾರಿನೇಷನ್ನು. ಆ ಮ್ಯಾರಿನೇಷನ್ ಎಲ್ಲ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಏನೋ ಖರಾಬಾಗಿ ಐಡಿಯಾ ಹಾಕೊಂಡಿದ್ದಾರೆ ಎಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ನಾವು ಹೊಟ್ಟೆ ಸಿದ್ದಿತ್ತು, ಊಟ ಮಾಡಿಕೊಂಡು ಡೈರೆಕ್ಟ್ ಹೋಟ್ಲಿಗೆ ಹೋಗ್ತಿದ್ದೀವಿ. ಲೈಕ್ ಅಶೋಕ ಹೋಟೆಲ್ ಹಾಸನಲ್ಲಿರೋದು. ಅಲ್ಲಿ ಹೋಗಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಓಕೆ, ಬಾಯ್. ಮದುವೆ ಗಂಡು ಅವರೇ, ಏನು ಸಮಾಚಾರ? ನನ್ನ ಸೆಂಟ್ರು ಬರೋ ಆಂಕರ್ಗೆ ನಾನು ಅನೌನ್ಸ್ ಮಾಡಿಸ್ತೀನಿ. ಆಂಕರ್ ನನ್ನ ಜೊತೆ ಮಾತಾಡ್ಸಿ ನೋಡು ಅಂತ ಸ್ಟಾರ್ಟ್ ಮಾಡಿದ್ರು ಕಣಲ್ಲ ಇದು. ಆಮೇಲೆ ಫುಲ್ ಟ್ರೆಂಡ್ ಆಗ್ಬಿಟ್ಟು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸುದೇ ನಂಬಿಕೆ ಇದೆ ನಿಮ್ಮ ಫ್ರೆಂಡ್ಸ್ ಮೇಲೆ? ಪಕ್ಕ ಸೋತ್ರೆ ಓಕೆ, ರೆಡಿನಾ? On count of 3, 2, 1, go! Rest. ಇದ್ಯಾರು? ಕಾಣ್ತಿಲ್ಲ. ಮೋಸ ಮಾಡಿದ್ರೆ ಮನೆ ದೇವ್ರು ನಾವೇ. ಹೇಗ್ ತಪ್ಪಿಸ್ಕೋತೀರ ಅದು ನಿಮ್ ಸ್ಟ್ರಾಟಜಿ, ಓಕೆನಾ? ಆಮೇಲೆ ಯಾರು ಚೈನ್ ಇರುತ್ತಲ್ಲ ಅಲ್ಲೋಗಿ ನಿಂತ್ಕೊಳಂಗಿಲ್ಲ. ಫೈನ್, ರೆಡಿನಾ? ಸೊ ಶುರು ಮಾಡುವ. 1 ಟರ್ನ್, 2 ಟರ್ನ್, 3 ಟರ್ನ್, ಗೋ! ಮ್ಯೂಸಿಕ್ ಪ್ಲೇಸ್. ಚಿಕ್ಕದಾಯ್ತು. ಮೋಸ ಮಾಡ್ದೆ ಅಲ್ವಾ ನೀನು? ಇಲ್ಲ ಇಲ್ಲ ಫ್ಲಾಶ್ ಬ್ಯಾಕ್. ಮೋಸ ಮಾಡ್ದೆ ಅಲ್ವಾ ನೀನು? ಇಲ್ಲ ಇಲ್ಲ ಗೈಸ್, ನಮ್ಮ ಬಾಯ್ಸು ಮಿಂಗಲ್ ಆಗೋಣ ಅಂತ ಬಂದರು. ನಾವು ಸಿಂಗಲ್ ಆಗಿ ಇರ್ತೀವಿ ಅಂತ ರಾಖಿ ಕಟ್ಟಿಸ್ತೀವಿ. ಇದು ಒಂದು ಟಾಸ್ಕ್. ಬಾಯ್ಸ್ ಇವಾಗ ಫಸ್ಟ್ ಡ್ಯಾನ್ಸ್ ಮಾಡ್ತಾವ್ರೆ. ಫುಲ್ ಸೌಂಡ್
ಇಲ್ದಲ್ಲೇ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಹಿಂಗ್ ಬಂದ್ರೆ ಹೆಂಗೆ? ಸುಮ್ಮನೆ ಬಾಯ್ಸ್ ನಮ್ಮ ಇವಾಗ ಫುಲ್ಲು ಬಿಯರಿನ ಸ್ನಾನ ಮಾಡಿಸ್ತಿದ್ದೀವಿ ಹಳದಿ ಶಾಸ್ತ್ರದಲ್ಲಿ. ಇದೇ ಮ್ಯಾರಿನೇಷನ್ ಎಲ್ಲ ಮಾಡ್ತಿದ್ದಾರೆ ಶಾಸ್ತ್ರದಲ್ಲಿ. ಹಾ ರೆಡಿ ಆದ ಅಣ್ಣ ಕಡೆ ಇನ್ನೊಂದು ಕೊಡ ಎಲ್ರ ಇನ್ನೊಂದು ಫುಲ್ ಸಿಲ್ಕಿ ಶೈನಿ ತಣ್ಣೀರಾಕಿ ಫುಲ್ ಮಟಾಶ್ ಎಲ್ಲ ಮುಗಿಸಿ ಕೋಳಿನ ಕುಯ್ದು ಬಂದ್ವಿ. ಫುಲ್ ಟೈಟ್ ಇನ್ನೊಂದು ಬಟ್ಟೆ ಬೇಕಾ? ಒಂದೇ ಬಟ್ಟೆಗೆ ಬಿಯರ್ ಸ್ನಾನ ಮಾಡಿ ಹೆಂಗೆ ಅನ್ನಿಸ್ತಿದೆ? ಸೂಪರ್ ಆಗಿದೆ, ಒಳ್ಳೆ ನಶೆ ಮಾಡ್ತಿದೆ. ಬರೀ ಒಂದಕ್ಕೆ ಇನ್ನೆರಡು ಇಬ್ಬರು ತರೋದಾ? ಬೇಡ ಸಾಕು ಗೈಸ್. ಸೀರಿಯಸ್ಲಿ ಐ ಆಮ್ ವೆರಿ ಸಾರಿ. ಯಾಕಂದರೆ ನಾನು ಹಳದಿ ಆಗೋಯಿತು, ಕೈಯೆಲ್ಲ ಹಳದಿ ಆಗೋಯಿತು. ಸೊ ಮೊಬೈಲ್ ಮುಟ್ಟೋಕ್ಕಾಗಲಿಲ್ಲ. ಸೊ ಆ ವ್ಲಾಗ್ ಅಲ್ಲಿಗೆ ಎಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಇದು ಅದ್ರ ಕಂಟಿನ್ಯೂಷನು. ಇವಾಗ ಸಂಗೀತ ನಡೀತಾ ಇದೆ. ನಮ್ಮ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದನ್ನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈ ಮ್ಯೂಸಿಕ್ ಇರೋದ್ರಿಂದ ನಾನು ತುಂಬ ಹಾಕೋಕ್ಕಾಗಲ್ಲ. ಮ್ಯೂಸಿಕ್ ಇರೋದ್ರಿಂದ ಕಾಪಿರೈಟ್ಸ್ ಬರ್ಬೋದು. ಹಂಗಾಗಿ ನಾನು ಇವಾಗ ನಮ್ಮ ಬಾಯ್ಸ್ ಡ್ಯಾನ್ಸ್ ಮಾಡ್ತಿರೋದು ರೆಕಾರ್ಡ್ ಮಾಡ್ತಿದ್ದೀನಿ. ನಾನು ಪ್ರಾಕ್ಟೀಸಿಗೆ ಹೋಗಿಲ್ಲ, ಅದಕ್ಕೆ ನಾನು ಡ್ಯಾನ್ಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೇ ಮಾಡ್ತೀನಿ ನಿಮಗೋಸ್ಕರ. ಜೋಶು ಯಾರಪ್ಪ ಇದರಲ್ಲಿ ಕೊರಿಯೋಗ್ರಫರ್? ಬನ್ನಿ ಮುಂದಕ್ಕೆ. ಸಖತ್ತಾಗಿತ್ತು. ದ ಸಾಂಗ್ ಸೆಲೆಕ್ಷನ್ ಎವ್ರಿಥಿಂಗ್ ವಾಸ್ ಕ್ರೇಜಿ. ಇವರುನಾ? ಎಷ್ಟು ಜನ ಕೊರಿಯೋಗ್ರಫರ್ಸ್? ಎಲ್ಲ ಕೊರಿಯೋಗ್ರಫರ್ಸ್. ನನಗೆ ಗೊತ್ತು ನೀವು ನೀನು ಅಂತ. ಒಂದು ಫೋಟೋ ತೆಗೀರಿ. ಕಮಾನ್ ಗೈಸ್. ಒಬ್ಬರಿಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ವ ಅಂತ ನಮಗೆ ಗೊತ್ತಿಲ್ಲ. ಒಂದ್ ನಿಮಿಷ, ಏನ್ ಆಸೆ ಇಷ್ಟು? ಒಂದ್ ನಿಮಿಷ ನಾನು ಹೇಳ್ತೀನಿ, ಓಕೆನಾ? ಗ್ಯಾಪ್ ತಗೊಳ್ಳಿ. ಯಾರಿಗೆ ಉಡಿಸ್ತೀರಾ ಅಂತ ಕನ್ಫರ್ಮ್ ಮಾಡ್ಕೊಂಡ್ರ? ನೀವು ಅವ್ರಿಗೆ ಉಡಿಸ್ತೀರಾ? ಸದ್ಯ ಜಸ್ಟ್ ಮಿಸ್ ಆಗಿತ್ತು, ಒಳ್ಳೇದಾಯ್ತು. ಯಾರೋ ಒಬ್ರು ಸೀರೆ ಉಡಿಸ್ಬೇಕಂತೆ. ನಿಮಗೆ ಉಡ್ಸಕ್ ಇಷ್ಟನಾ? ನಿಮಗೆ ಇವ್ರಿಗೆ ಉಡ್ಸಕ್ ಅಲ್ಲ. ಏನ್ ಗೊತ್ತಾ, ಇವ್ರು ನಿಮಗೆ ಉಡ್ಸಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ನಾನು ಎಲ್ಲದನ್ನು ಹೇಳಕ್ಕಾಗಲ್ಲ ಯಾಕೆ ಅಂತ. ನಾಟಿ ಬಾಯ್. ಓಕೆ, ರೆಡಿನಾ? ಆನ್ ಕೌಂಟ್ ಆಫ್ 3 ಡಿಜೆನಾ? ಒಂದ್ ನಿಮಿಷ. ಓಹೋ, ನೆಕ್ಸ್ಟ್ ನಿಮ್ದೇ ಮದ್ವೆ ವಿನೋ, ಸ್ವಲ್ಪ ವೇಟ್ ಮಾಡಿ. ಆಡಿಯನ್ಸ್ ಕಮಾನ್, ಒಂದ್ ನಿಮಿಷ. ಅಯ್ಯೋ, ಅರ್ಧ ಹೋಗ್ಬಿಡುತ್ತೆ. ಓಕೆನಾ? 3, 2, 1 ಗೋ. ಎಸ್ ಕಮಾನ್. ಯಾರು ಬೇಗ ಉಡಿಸ್ತಾರೆ? ಬ್ಯೂಟಿಫುಲ್ ಲೇಡೀಸ್,
ಸ್ಯಾರಿ ಹೇಗೆ ಉಡಬೇಕು ಅಂತ ಇವ್ರು ಹೇಳ್ಕೊಟ್ಟಿದ್ದಾರೆ ಇವತ್ತು. ಫಸ್ಟಿಂದ ಬರ್ತಾನೆ ಇಲ್ಲಿ. ಹಾಂ ಸರ್, ಲೈಫಲ್ಲಿ ಕೆಲವೊಂದು ತೋರ್ಸೋವಂಥದ್ದು ಇರುತ್ತೆ. ಹಿಂಗೆಲ್ಲ ಮುಚ್ಕೊಬಿಟ್ರೆ ಬನ್ನಿ ಮುಂದಕ್ಕೆ. ಇದು ಸ್ಯಾರಿನ ಇದು ಏನಪ್ಪ ಹಳೆ ಈ ಚಳಿ ಆದಾಗ ತಾತಂದ್ರು ಹಾಕೋತಾರೆ ಗೊತ್ತಾ, ಗಾಡಿ ಎಲ್ಲಿಂದನೂ ಹೋಗ್ಬಾರ್ದು ಒಳಕ್ಕೆ ಅಂತ. ಕಣ್ಬಿಡ್ಬಾರ್ದು ಅಂತ. ಅಲ್ಲ ಬಿಟ್ರು ಏನ್ ಕಾಣಲ್ಲ. ಹೆಂಗ್ ಮುಚ್ಚಿದ್ದೀರಿ? ಹಿಂದೆ ತಿರ್ಗಿ ಮುಂದೆ ಕ್ಲೋಸ್ ಮಾಡೋದನ್ನ ನೋಡಿದ್ದೀರಾ? ಇವ್ರು ಹಿಂದೆನೂ ಕ್ಲೋಸ್ ಮಾಡ್ಕೊಂಡವ್ರೆ. ಈ ತರ ಸ್ಯಾರಿ ಮಾರ್ಕೆಟಿಗೆ ಬರ್ಬೇಕು ಅಲ್ವಾ? ನೆಕ್ಸ್ಟ್ ಬನ್ನಿ ಸರ್, ಬನ್ನಿ ಸರ್. ಅಯ್ಯೋ ಬ್ರಾ ಬ್ರಾ ಇದು ಏನು? ಶೀಲಾ ಕಿ ಜವಾನಿ ಕೊಡಗು ಸ್ಟೈಲ್ ಅಂತಿದ್ದು. ಆಕ್ಚುಲಿ ಇವಾಗ ಏನಾಗಿದೆ ಅಂದ್ರೆ ಎಲ್ಲ ಮಾಡರ್ನ್ ಸ್ಟೈಲ್ ಕಲ್ತ್ಬಿಟ್ಟಿದ್ದಾರೆ. 1960ರಲ್ಲಿ ಆಕ್ಚುಲಿ ಅವ್ರಿಗೆ ಗೊತ್ತಿರಲಿಲ್ಲ. ಇವಾಗೆಲ್ಲ ಮಾಡ್ರನ್ ಆಗೆಲ್ಲ ಕಲ್ತು ಏನೋ ಒಂದು 5 ಮಿನಿಟ್ಸ್ ಅಲ್ಲ ಒಂದು 15 ಮಿನಿಟ್ಸ್ ಸೀರೆ ಉಡೋದಕ್ಕೆ ಟೈಮ್ ತಗೊಂತಾರೆ. ಒಂದು ಇನ್ಸ್ಟೆಂಟ್. ಅವಾಗ ಏನಿತ್ತು ಲೈಫ್ ಸ್ಟೈಲ್? ಏನಿರಲಿಲ್ಲ, ಝೀರೋ. ಅವರು 5 ಮಿನಿಟ್ಸ್ ಸೀರೆ ಉಟ್ರು 5 ದಿನ ಹಂಗೆ ಇರುತ್ತೆ, ಬಿದೋಗಲ್ಲ. ನೀವು ಉಟ್ಟಿರೋ ಸೀರೆ ಹಿಂಗ್ ಅಂದ್ರೆ ಸಾಕು, ಪಿನ್ ಎಲ್ಲಿಗೆ ಸಿಗಿಸ್ಕೊತಾರೆ ಹಿಂಗ್ ಉಟ್ಕೊಂಡ್ರೆ. ಕಾಲ್ ಸ್ವಲ್ಪ ಅಗಲ ಮಾಡಿ. ನಿಮಗೆ ಪಿನ್ ಮೇಲೆ ಯಾಕೆ ಅಷ್ಟೊಂದು ಕಾನ್ಸಂಟ್ರೇಷನ್? ಫೈನಲಿ ಸೀರೆ ಉಡ್ಬೇಕಿತ್ತು, ಸೀರೆ ಉಟ್ಟಾಯ್ತು. ಅಲ್ಲ, ಎಲ್ಲಾರು ಹಿಂಗಡೆ ಸಿಗಿಸ್ಕೊಳ್ಳೋದು ನೋಡಿದ್ದಾರೆ. ನಿಮ್ದೇನಿದ್ದು? ಇದೊಂಥರ ಸ್ಟೈಲ್, ಕೊಡಗು ಸ್ಟೈಲ್ ಇದು. ಓ ಬರಪ್ಪ ಚಿನ್ನ. ಬೇಬಿ ಬೇಬಿ ಬೇಬಿ. ಇದು ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ಗೆ ಸ್ಯಾರಿ ಉಡಿಸ್ದಂಗ ಐತಿದು. ಬಸ್ ನೀವೇ ಉಡ್ಸಿದ್ದ? ಯಾರನ್ನ ನೆನ್ಪಿಸ್ಕೊಂಡು ಉಡ್ಸಿದ್ರಿ ಸೀರೆನ? ಇಲ್ಲ, ಇವ್ರನ್ನೇ ನೆನ್ಸ್ಕೊಂಡು ಉಡ್ಸಿದ್ರ? ಹೌದು. ಮುಖ ತೋರಿಸಿ ಸರ್. ಸ್ವಲ್ಪ ಮೇಲಿರ್ಲಿ, ಕೆಳಗಡೆ ಆದ್ರೂ ಮುಚ್ಕೊಳ್ಳಿ ಸ್ವಲ್ಪ. ಹಾ, ಓ ಇವರು ಇದು ಏನಪ್ಪ, ಶೀಲಾ ಕಿ ಜವಾನಿ. ಈ ಬಾಹುಬಲಿ ಫಿಲಮ್ ಅಲ್ಲಿ ರಾಣ ಅವ್ರ ಅಪ್ಪ ಇರ್ತಾರಲ್ಲ, ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಯಾವಾಗ ಹಿಂಗೆ ಹಂಗೆ ಅಲ್ವಾ? ಯಾರು ಸರ್ ಉಡ್ಸಿದ್ದು? ಕಲಾವಿದ ಬರಪ್ಪ. ಸತ್ಯ ಸತ್ಯ. ಇದು ನಿಜವಾಗ್ಲೂ ಹುಡುಗಿರಿಗೆ ಸ್ಯಾರಿ ಉಡಿಸ್ದಂಗಿಲ್ಲ. ಯಾರೋ ಇದು ಆಸ್ಥಾನದಲ್ಲಿ ರಾಜರಿಗೆ ಉಡಿಸ್ದಂಗಿದೆ. ರಾಜಂಗೆ ರಾಣಿ. ತಪ್ಪು ತಿಳ್ಕೊಬೇಡಿ, ಆಗುತ್ತೆ. ಸಮಯ 9:30 ಸಹಜ, ತಪ್ಪು ತಿಳ್ಕೊಬೇಡಿ. ರಾಜ ಅಲ್ಲ ರಾಣಿ. ಹಾ ಬನ್ನಿ ಬನ್ನಿ. ಪಳ ಪಳ ಅಂತ ಹೊಡಿತಿರೋ ಹೀರೋಯಿನ್ನು. ಲ್ಯಾವೆಂಡರ್ ಕಲರ್ಗೂ ಹಿಂದೆ ತೋರಿಸಿ. ಇರೋದ್ರಲ್ಲಿ ಓಕೆ, ಇದು ಕವರ್ ಆಗಿದೆ ಚೆನ್ನಾಗಿ. ಓ ನಿಮ್ದು ಇವಾಗ ಇನ್ನೇನು ಮದ್ವೆ ಶುರು ಆಗುತ್ತಲ್ವಾ ನಿಮ್ದು? ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಕಾಂತಾರ ಫಿಲ್ಮ್ ಅಲ್ಲಿ ರುಕ್ಮಿಣಿ ಹಿಂಗ್ ಹುಟ್ಟಿದ್ದು. ಕಾಂತಾರ ಫಿಲ್ಮ್ ಅಲ್ಲಿ ಕುಲಶೇಖರ ಇದ್ದಂಗ ಅವ್ರು ಇವರು. ಗಡ್ಡ ಬಿಟ್ಟಿದ್ರೆ ರಿಷಬ್ ಶೆಟ್ಟಿ ಎತ್ತಿದ್ದೆ. ರುಕ್ಮಿಣಿ ಹಿಂಗೆ ಇಟ್ಕೊಂಡು ಈ ವಿಷಯನ ಹಿಂಗಾರ ಮಾಡಿ ರುಕ್ಮಿಣಿ ಅವ್ರಿಗೆ ನಾನು ಮುಟ್ಟಿಸ್ತೀನಿ. ನೆಕ್ಸ್ಟ್ ಕಾಂತಾರ ಚಾಪ್ಟರ್ 3 ಏನಾರ ಮಾಡಿದ್ರೆ ರುಕ್ಮಿಣಿ ಅವರಿಗೆ ಸ್ಯಾರಿ ಉಡ್ಸಕ್ಕೆ ಚಾಪ್ಟರ್ 2. ಓಕೆ ಓಕೆ ಬ್ರೋ, ನಿಮ್ ಚಾಪ್ಟರೇ ಕ್ಲೋಸ್ ಆಗ್ಬಿಟ್ಟೈತೆ ಇದರಲ್ಲಿ. ಓಕೆ, ನಮ್ಮ ಹೀರೋಯಿನ್ ಬಗ್ಗೆ ನೀವು ಸಖತ್ತಾಗಿ. ಸೊ ಈ ಕಾಂಪಿಟೇಷನ್ ವಿನ್ನರ್ ಬಂದು ನಮ್ಮ ದರ್ಶನ್ ಅಂಡ್ ತೇಜಸ್. ಅಂಡ್ ಇವಾಗ ರ್ಯಾಂಪ್ ಹಾಕು ಒಂದೊಂದೇ ಕಪ್ಪಲ್. ಓಕೆನಾ? ಇದ್ರಲ್ಲೇ ಬನ್ನಿ ಬನ್ನಿ ಕಮಾನ್. ಅದಾದ್ಮೇಲೆ ನೆಕ್ಸ್ಟ್ ಫ್ಯಾಮಿಲಿ ರ್ಯಾಂಪ್ ಹೋಗಿರೋ ಎಲ್ಲ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ. ನೋಡೋಣ ಇದರಲ್ಲಿ ಕಾಪಿರೈಟ್ ಒಂದು ಜೋರಾದ ಚಪ್ಪಾಳೆ. ಕಮಾನ್ ಗೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಂದು ಬಿಡ, ನೀನು ಆಲ್ರೆಡಿ ನೀನು ಎಂತ ಗೊತ್ತುಂಟಾ ಗಾಯ್ಸ್? ನೀವು ಹಾಕಲ್ಲ, ನಾನು ಹಾಕಲ್ವಾ? ನೀವು ಹೇಳೋವರೆಗೂ ನಂಗೆ ತಲೆಯಲ್ಲಿ ಇರಲಿಲ್ಲ. ಇಲ್ಲ ನೋಡಲ್ಲಿ ಚುಲ್ಬುಲ್ಲು ಅವನ ಮನೆಯವರಿಗೆ ಅವ್ರದೆಲ್ಲ ಯಾರ್ದು ಹಾಕಲ್ಲ ಬಿಡು. ಚುಲ್ಬುಲ್ ನಂಗೆಲ್ಲೋ ತುತ್ತು ಕೊಟ್ಟವಳು ಅಲ್ಲ, ಮುತ್ತು ನಂಗೂ ಕೊಡ್ತಾವ.
ಇವಾಗೆಲ್ಲ ಒಳ್ಳೆ ಚಿಲ್ಲಾಗಿ ಒಳ್ಳೆ ಸಾಂಗ್ ಹಾಕ್ತೀನಿ. ಫ್ಯಾಮಿಲಿ ತುಂಬ ಡ್ಯಾನ್ಸ್ ಮಾಡಿ ಮುತ್ತು ಕೊಟ್ಟವಳು ಬಂದ್ಮೇಲೆ ಸದ್ಯ ನನಗೆ ಶೇರ್ ಮಾಡೋದು ಬರ್ತಿಲ್ಲ. ಬಾಯ್ಸ್ ಫುಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಾಯ್ಸ್ ಎಲ್ಲ ಬ್ಯಾಟಿಂಗ್. ನಮ್ಮ ಬೇಬಿ ನೋಡಿ, ನಮ್ಮ ಬೇಬಿ ಗೈಸ್ ಎಲ್ಲ ಫುಲ್ ಟೈರ್ಡ್ ಆಗಿ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮಾಡ್ತಿರೋದು ಸುಮ್ಮನೆ ಬೇಗ ಬೇಕು ಅಂತ ಮಾಡ್ತಾರೆ. ಮಜಾ ಆಯ್ತು ಸುಮ್ಮನೆ. ಗೈಸ್ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ ನಾನು ಇವತ್ತು. ಸೊ ನನ್ನಿಂದ ಕಾಣಿಸ್ತಿರೋದೆಲ್ಲ ನಮ್ಮ ಇನ್ನು ಮ್ಯೂಸಿಕ್ ಬರ್ತಿದೆ, ಬಟ್ ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಸ್ವಲ್ಪ ದೂರ ಬಂದಿದ್ದೀನಿ. ನೋಡೋಣ, ಆದಷ್ಟು ಈ ಸಾಂಗ್ಸ್ನ ಕಡಿಮೆ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕಾಪಿರೈಟ್ಸ್ ಬಂದರೆ ಈ ಫುಲ್ ವೀಡಿಯೋನೇ ವೇಸ್ಟ್ ಆಗುತ್ತೆ. ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ಇವಾಗ ಇಲ್ಲೇ ಈ ವಿಡಿಯೋ ನಿಲ್ಲಿಸಿ ಹಳದಿ ಶಾಸ್ತ್ರ ಪ್ಲಸ್ ಸಂಗೀತ ಇದು ಮಾಡ್ತಾ ಇದ್ದೀನಿ. ಲೈಕ್ ಮರ್ಜ್ ಮಾಡಿ ಒಂದೇ ವಿಡಿಯೋ ಮಾಡಿ ಹಾಕ್ತೀನಿ. ಎಂಜಾಯ್ ಮಾಡಿ. ಬಾಯ್. खत्म बाय बाय टाटा गुड बाय गया